ಕೊಲೆ ಮಾಡಿ ಜೈಲ್ ಸೇರಿದ್ರು ದರ್ಶನ್ ಬುದ್ಧಿ ಕಲ್ತಿಲ್ಲ ಅಂತ ಅನಿಸ್ತಾ ಇದೆ. ಇಷ್ಟಾದರೂ ಜವಾಬ್ದಾರಿಯನ್ನು ಮರೆತು ಜೈಲಿನಲ್ಲಿ ವಿಲಾಸಿ ಜೀವನ ಮಾಡ್ತಿರೋದು ಕೆಂಗಣ್ಣಿಗೆ ಗುರಿಯಾಗಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ. ಪರಿಶೀಲನೆ ನಡೀತಾ ಇದೆ. ಇದುವರೆಗಿನ ಇದರಲ್ಲಿ ಯಾವುದೇ ಇನ್ಕ್ರಿಮಿನೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ. ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಕಾನೂನು ಗಾಳಿಗೆ ತೂರಿ ದರ್ಶನ್ಗೆ ರಾಜಾತಿಥ್ಯ. ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯಾನ. ದರ್ಶನ್ಗೆ ಆರಂಭದಿಂದಲೂ ಜೈಲಲ್ಲಿ ರಾಜಾತಿಥ್ಯ ನೀಡಲಾಗ್ತಿದೆ ಎಂಬ ಆರೋಪ ಇದೆ. ರೌಡಿ ಶೀಟರ್ ನಾಗನೇ ದರ್ಶನ್ಗೆ ರಾಜಾತಿಥ್ಯಕ್ಕೆ ಉಸ್ತುವಾರಿಯಾಗಿದ್ದಾನೆ. ನೆಪ ಮಾತ್ರಕ್ಕೆ ಕೋರ್ಟ್ಗೆ ಮನೆ ಊಟ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತ ಅನ್ನೋ ಅನುಮಾನ ಮೂಡಿದೆ. ಸೆಂಟ್ರಲ್ ಜೈಲಿನ ಒಳಗೆ ಫೋನ್ ಹೇಗೆ ಬಂತು? ಇವತ್ತು ಬೆಳಗ್ಗೆ ಪರಪ್ಪನಗರ ಜೈಲ್ ಮೇಲೆ ನಮ್ಮ CCB ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ. ಈಗಲೂ ಕೂಡ ಸ್ವಲ್ಪ ಪರಿಶೀಲನೆ ನಡೀತಾ ಇದೆ. ಇದುವರೆಗಿನ ಇದರಲ್ಲಿ ಯಾವುದೇ ಇನ್ಕ್ರಿಮಿನೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ. ಪೂರಕ ಮಾಹಿತಿ ಏನಾದರೂ ಇದ್ದರೆ ಯಾವುದು ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ನಂತರದಲ್ಲಿ ಎಲ್ಲ ಬರಗಳಲ್ಲೂ ಚೆಕ್ ಮಾಡ್ತಾರೆ. ಎಲ್ಲ ಈ ಮಾತು ನಿನ್ನೆಯಷ್ಟೇ CCB ದಾಳಿ ಮಾಡಿ ಆಗಿತ್ತು. ಆದ್ರೆ ಈ ವೇಳೆ ಆಕ್ಷೇಪಾರ್ಹ ಅಂಶಗಳು ಯಾವುದು ಲಭ್ಯ ಆಗಿಲ್ಲ ಎಂದಿದ್ದ ಕಮಿಷನರ್ ದಯಾನಂದ್ ಈಗ ಏನ್ ಹೇಳ್ತೀರಿ? ಸೆಂಟ್ರಲ್ ಜೈಲಂದ್ರೆ ಇಷ್ಟು ಸಲೀಸಾ? ಇದು ಜೈಲ ಅಥವಾ ರೆಸಾರ್ಟಾ? ಜೈಲ್ ಒಳಗಡೆನೂ ಕೊಡಲ್ಲ. ಅಲ್ಲಿ ಮಾಡೋದು ನೀವು ಬನ್ನಿ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಯಾವ ಅಡುಗೆ ಮಾಡ್ತಾರೆ ಬಂದ್ರೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಈ ಮಾತು ಕಳೆದ ತಿಂಗಳು ಖುದ್ದು ಗೃಹ ಸಚಿವರೇ ಹೇಳಿತ್ತು. ಜೈಲಲ್ಲಿ ಸೆಲೆಬ್ರಿಟಿ ಆತಿಥ್ಯ ಇಲ್ಲ, ಎಲ್ಲ ಖೈದಿಗಳಿಗೆ ಒಂದೇ ರೀತಿ ವ್ಯವಸ್ಥೆ ಅಂತ ಘಂಟಾ ಘೋಷವಾಗಿ ಹೇಳಿದ್ದ ಹೋಮ್ ಮಿನಿಸ್ಟರ್ ಸಾಹೇಬ್ರೆ ಈಗ ಏನ್ ಹೇಳ್ತೀರಿ? ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ. ರೇಣುಕಾ ಸ್ವಾಮಿ ತಂದೆ ಶಿವನಗೌಡರ್ ಆಕ್ರೋಶ. ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಇನ್ನು ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಿರುವ ಫೋಟೋ ನೋಡಿ ರೇಣುಕಾ ಸ್ವಾಮಿ ತಂದೆ ಶಿವನಗೌಡರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ದರ್ಶನ್ ಜೈಲು ಫೋಟೋ ನೋಡಿ ಶಾಕ್ ಆಯ್ತು ಎಂದು ಕಣ್ಣೀರು ಹಾಕಿದ್ರು. ಏನಂತ ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ? ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಆ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಕೈದಿಗಳು ಬದಲಾಗ್ಲಿ ಎಂದು ಜೈಲಿಗೆ ಹೋದ್ರೆ ಅಲ್ಲಿ ಅವರಿಗೆ ಐಷಾರಾಮಿ ಸೌಲಭ್ಯ ಸಿಗ್ತದೆ. ಈ ಫೋಟೋ ಕ್ಲಿಕ್ ಮಾಡಿದ್ಯಾರು, ಶೇರ್ ಆಗಿದ್ ಹೇಗೆ ಅನ್ನೋ ಬಗ್ಗೆ ತನಿಖೆ ಬಳಿಕವಷ್ಟೇ ಸತ್ಯಾಂಶ ತಿಳಿಯಲಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಮಂದಿ ಆರೋಪಿಗಳು ಲಾಕ್ ಆಗಿದ್ದಾರೆ. ಆದರೆ ಈ ಕೇಸಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರವಿರುವ ಆರೋಪದ ಮೇಲೆ ಚಾರ್ಜ್ ಶೀಟ್ ಸಿದ್ಧವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ರೇಣುಕಾಸ್ವಾಮಿಯನ್ನ ಕೊಂದಿದ್ದು 12 ಮಂದಿ. ಜೈಲು ಸೇರಿದ್ದು ಮಾತ್ರ ಬರೋಬ್ಬರಿ 17 ಮಂದಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಮಂದಿ ಜೈಲು ಪಾಲಾಗಿದ್ದಾರೆ. ಸದ್ಯ ಮರ್ಡರ್ ಕೇಸ್ ಸಂಬಂಧ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ತಿದ್ದು, ಇದರಲ್ಲಿ ಯಾವ ಆರೋಪಿಯದ್ದು ಯಾವ ಪಾತ್ರವಿತ್ತು ಅನ್ನೋದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಆರೋಪಿಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ.
ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಹೊಡೆದು ಕೊಂದಿದ್ದು 12 ಆರೋಪಿಗಳು. ಆದ್ರೆ ಮರ್ಡರ್ ಕೇಸಲ್ಲಿ ಲಾಕ್ ಆಗಿರೋದು ಬರೋಬ್ಬರಿ 17 ಮಂದಿ. ಯಾಕಂದ್ರೆ ಕೊಲೆಗೆ ಸಹಕಾರ ನೀಡಿದ ಆರೋಪ ಹಾಗೂ ಸಾಕ್ಷ್ಯನಾಶಕ್ಕೆ ಕಾರಣವಾದ ಹಿನ್ನೆಲೆ ಇನ್ನೂ 5 ಜೈಲು ಸೇರಿದ್ದಾರೆ. ಕೊಲೆ ಮಾಡಿದ 12 ಜನ ಇವರೇ. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A9 ಧನ್ರಾಜ್, A10 ವಿನಯ್, A11 ನಾಗ, A12 ಲಕ್ಷ್ಮಣ್, A14 ಪ್ರದೂಷ್. ಇಷ್ಟೂ ಜನ ಕೊಲೆ ಮಾಡಿರೋ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ. ಇನ್ನು ಕೊಲೆಗೆ ಸಹಕಾರ ನೀಡಿದ್ದು ಹಾಗೂ ಸಾಕ್ಷ್ಯನಾಶ ಮಾಡಿದ್ದ ಆರೋಪದ ಮೇಲೆ A8 ರವಿಶಂಕರ್ ಲಾಕ್ ಆಗಿದ್ದಾನೆ. ಚಾಲಕನಾಗಿರೋ ರವಿಶಂಕರ್ ಕಾರಿನಲ್ಲೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದಿದ್ದ. ಶವ ಬಿಸಾಕಲು ಈತನೇ ಕಾರು ಚಾಲನೆ ಮಾಡಿದ್ದ. ಇನ್ನು A13 ದೀಪಕ್ ಶಾಸಕರೊಬ್ಬರ ಸಂಬಂಧಿಯಾಗಿದ್ದು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆತಂದಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ಜಾಗ ನೀಡಿದ್ದು ಇವನೇ. ಕೂಲಿ ಮಾಡುವ A15 ಕಾರ್ತಿಕ್ ಶವ ಬಿಸಾಡಲು ಹೋಗಿದ್ದ. ಅಲ್ಲದೆ ಹಣದಾಸೆಗೆ ಪೊಲೀಸರಿಗೆ ಶರಣಾಗಿದ್ದ. A16 ಕೇಶವಮೂರ್ತಿ ಹಣದಾಸೆಗೆ ಶರಣಾಗಲು ರೆಡಿಯಾಗಿದ್ದ. ಅಲ್ಲದೆ ಶವ ಬಿಸಾಡಲು ಹೋಗಿದ್ದ. ಇನ್ನು ದರ್ಶನ್ ಮನೆಯ ಕೆಲಸಗಾರನಾಗಿದ್ದ A17 ನಿಖಿಲ್ ನಾಯಕ್ ಹಣದಾಸೆಗೆ ಶವ ಬಿಸಾಡಲು ಮುಂದಾಗಿದ್ದ. ಬಳಿಕ ಪೊಲೀಸರಿಗೆ ಶರಣಾಗಿದ್ದ. ಹೀಗೆ ಒಬ್ಬರ ಮೇಲೆ ಒಂದೊಂದು ಆರೋಪವಿದ್ದು ಸದ್ಯ ಚಾರ್ಜ್ ಶೀಟ್ ರೆಡಿಯಾಗ್ತಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಜೈಲಿನ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಆಂತರಿಕ ತನಿಖೆಗೆ ಆದೇಶ ನೀಡಿದ್ದಾರೆ. ರಾಜಾತಿಥ್ಯ ನೀಡಿದ್ದು, ರೌಡಿಗಳ ಜೊತೆ ಇರಲು ಬಿಟ್ಟಿದ್ದು ಯಾರು ಅನ್ನೋದರ ಬಗ್ಗೆ ತನಿಖೆ ನಡೆಸಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಬಹುತೇಕ ಇವತ್ತು ರಾತ್ರಿ ಅಥವಾ ನಾಳೆಯೇ ಅಧಿಕಾರಿಗಳು ಜೈಲಿಗೆ ಭೇಟಿ ಕೊಟ್ಟು ಜೈಲು ಅಧಿಕಾರಿಗಳ ವಿಚಾರಣೆ ಜೊತೆಗೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಲಿದ್ದಾರೆ. ಇನ್ನು ಈ ಫೋಟೋ ಪರಪ್ಪನ ಅಗ್ರಹಾರ ಜೈಲೇ ಅನ್ನೋದಕ್ಕೆ ದರ್ಶನ್ ಹಿಂದೆ ಎತ್ತರದ ಕಲ್ಲಿನ ಗೋಡೆಯೇ ಸಾಕ್ಷಿ. ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಜೈಲಧಿಕಾರಿಗಳ ಬುಲ ಅಲ್ಲಾಡ್ತಾ ಇದೆ. ಈ ಫೋಟೋ ಕ್ಲಿಕ್ಕಿಸಿದ್ದು ಯಾರು, ಫೋನ್ ಯೂಸ್ ಮಾಡೋಕೆ ಬಿಟ್ಟಿದ್ದು ಯಾರು, ಇಂಥ ರಾಜ ವೈಭೋಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೆ ಅನ್ನೋದು ಪಕ್ಕಾ ಆದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.